ಆಫ್ ಕರ್ನಾಟಕ. ಏಳು ಅದ್ಭುತ ತಾಣಗಳಲ್ಲಿ ಹಂಪಿ ಎರಡನೇ ವಂಡರ್ ಅಂತ ಹೇಳಿ. ಪುರಾತತ್ವ ಅದ್ಭುತ ಹಂಪಿ. ರಾಮಾಯಣದಲ್ಲಿ ಉಲ್ಲೇಖಿಸಿರುವ ಹೇಮಕೂಟ, ಮಾಲ್ಯವಂತ, ಮಾತಂಗ, ಋಷ್ಯಮುಖ ಮತ್ತು ಕಿಷ್ಕಿಂಧೆ ಎಂಬ 5 ಪರ್ವತಗಳಿಂದ ಸುತ್ತುವರೆದು ಬ್ರಹ್ಮಮಾನಸ ಪುತ್ರಿ ಪಂಪಾದೇವಿ ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡಿದ ಸ್ಥಳವೆಂತಲೂ, ತುಂಗಭದ್ರಾ ನದಿಯ ಕಾರಣದಿಂದಲೂ ಪಂಪಾ ಕ್ಷೇತ್ರ ಅಂತ ಪುರಾಣ ಪ್ರಸಿದ್ಧವಾದ ಈ ಹಂಪಿ 1336ರಲ್ಲಿ ಸಂಗಮ ವಂಶದ ಸಹೋದರರಾದ ಹರಿಹರ ಬುಕ್ಕರಿಂದ ಪ್ರಾರಂಭವಾದ ವಿಜಯನಗರ ಸಾಮ್ರಾಜ್ಯದ ಹುಟ್ಟಿನ ತೊಟ್ಟಿಲಾಗಿದ್ದು, ಈ ಹಂಪಿ ತುಳುವ ವಂಶದ ಕೃಷ್ಣದೇವರಾಯನ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತು. ಆದರೆ 1565ರ ರಕ್ಕಸಗಿ ತಂಗಡಗಿ ಯುದ್ಧದ ಮೂಲಕ ಈ ಸಾಮ್ರಾಜ್ಯ ಅಂತ್ಯಗೊಂಡರು. ಆವರೆಗೂ ಆಳಿದ 230 ವರ್ಷಗಳಲ್ಲಿ ದಕ್ಷಿಣ ಭಾರತದಲ್ಲಿ ಸುವರ್ಣ ಯುಗವನ್ನೇ ಹುಟ್ಟುಹಾಕಿತು. ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿರುವ ಇಟಲಿಯ ರೋಮ್ನಷ್ಟೇ ಅದ್ಭುತವಾದ ಈ ಹಂಪಿ ತನ್ನ ವೈಭವದ ಗಾಥೆಯನ್ನು ಹೇಳುವ ಈ ಅವಶೇಷಗಳ ಮೂಲಕ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ತನ್ನ ಸ್ಥಾನವನ್ನು ಪಡೆದಿದ್ದು, 500ಕ್ಕೂ ಹೆಚ್ಚು ಸ್ಮಾರಕಗಳನ್ನುಳ್ಳ ಜಗತ್ತಿನ ಅತ್ಯುತ್ತಮ ಬಯಲು ಸಂಗ್ರಹಾಲಯ ಅಂತ ಸುಪ್ರಸಿದ್ಧವಾಗಿದೆ. ಹಾಗಾಗಿಯೇ 29 ಚದುರ ಕಿಲೋಮೀಟರ್ ವಿಶಾಲ ವ್ಯಾಪ್ತಿಯಲ್ಲಿ ಹಬ್ಬಿದ ಈ ಹಂಪಿಯ ಸ್ಮಾರಕಗಳನ್ನು ಅರ್ಥೈಸಿಕೊಳ್ಳಲು ಅವುಗಳನ್ನು ದೇವಾಲಯ, ಶ್ರದ್ಧಾ ಕೇಂದ್ರಗಳನ್ನು ಪ್ರತಿನಿಧಿಸುವ ಧಾರ್ಮಿಕ ಕಟ್ಟಡ, ಅರಮನೆ, ಬಜಾರುಗಳಂತಹ ನಾಗರಿಕ ವಾಸ್ತುಶಿಲ್ಪಗಳನ್ನು ಪ್ರತಿನಿಧಿಸುವ ಲೌಕಿಕ ಕಟ್ಟಡ, ಕೋಟೆ ಕೊತ್ತಳುಗಳನ್ನು ಪ್ರತಿನಿಧಿಸುವ ರಕ್ಷಣಾ ಕಟ್ಟಡ ಅಂತ ವಿಂಗಡಿಸಲಾಗಿದೆ. ಹೀಗೆ ಹೇರಳವಾದ ಸಂಖ್ಯೆಯಲ್ಲಿ ಸಿಗಬಹುದಾದ ಈ ಎಲ್ಲ ವಿಭಾಗಗಳ ಪೈಕಿಯ ಸ್ಮಾರಕಗಳಲ್ಲಿ ಕೆಲವು ಲೌಕಿಕ, ರಕ್ಷಣಾ, ಧಾರ್ಮಿಕ ಕಟ್ಟಡಗಳ ಗಾಥೆ ಇಲ್ಲಿದೆ. ಕಡಲೆಕಾಳು ಗಣೇಶ. ಹಂಪಿಗೆ ಹೋಗುವ ಹಾದಿಯ ಎಡಬದಿಯಲ್ಲಿಯೇ ಇರುವ ಸುಂದರ ಮಂಟಪವುಳ್ಳ ಈ ದೇವಾಲಯ 4.5 ಮೀಟರ್ ಎತ್ತರವಿರುವ ಏಕಶಿಲಾ ಗಣೇಶನ ಬೃಹತ್ ವಿಗ್ರಹವನ್ನು ಹೊಂದಿದ್ದು, ಕಡಲೆಕಾಳಿನ ಆಕಾರದ ಹೊಟ್ಟೆ ಅಥವಾ ಪೂರ್ತಿ ವಿಗ್ರಹವೇ ಕಡಲೆಕಾಳಿನ ಆಕಾರದಲ್ಲಿರುವುದರಿಂದ ಅದೇ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಗರ್ಭಗೃಹ, ಅರ್ಧ ಮಂಟಪದ ಜೊತೆ ತೆರೆದ ಸಭಾಮಂಟಪ ಹೊಂದಿರುವ ಈ ದೇಗುಲ ತನ್ನ ಕಂಬಗಳ ಮೇಲಿನ ಸುಂದರ ಮತ್ತು ಅಪರೂಪದ ಉಬ್ಬು ಚಿತ್ರಗಳಿಂದಲೂ ಪ್ರಸಿದ್ಧವಾಗಿದೆ. ವಿರೂಪಾಕ್ಷ ದೇವಾಲಯ. ವಿಜಯನಗರ ಪೂರ್ವ ಕಾಲದಿಂದಲೂ ಈ ಹಂಪಿ ಪಂಪಾಪತಿ ವಿರೂಪಾಕ್ಷನ ಸಾನ್ನಿಧ್ಯವೆಂದೇ ಪ್ರಸಿದ್ಧಿಯನ್ನ ಪಡೆದಿದ್ದರೂ, ವಿಜಯನಗರ ಅರಸರ ರಾಜಧಾನಿಯಾಗಿ ಬೆಳೆದ ನಂತರ ಸುಮಾರು 230 ವರ್ಷಗಳ ಅವಧಿಯಲ್ಲಿ ಈ ವಿರೂಪಾಕ್ಷ ದೇವಾಲಯ ಸಹಿತ ಈ ವಿರೂಪಾಕ್ಷಪುರ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿ ರೂಪುಗೊಂಡಿತು. ಸ್ಥಳೀಯವಾಗಿ ದೊರಕುವ ಕಣಶಿಲೆಯಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ಎತ್ತರದ ಅಧಿಷ್ಠಾನದ ಮೇಲೆ ಗರ್ಭಗೃಹ, ಅಂತರಾಳ, ಸಭಾಮಂಟಪ, ನವರಂಗ, ಮಹಾರಂಗ ಮಂಟಪ,
ಸಾಲು ಮಂಟಪಗಳ ವಿಸ್ತಾರ ಪ್ರಾಂಗಣ ಗೋಡೆಯ ಜೊತೆ 3 ಮಹಾಗೋಪುರವನ್ನು ಹೊಂದಿದ ವಿಶಾಲ ದೇವಾಲಯವಾಗಿದೆ. ಹೀಗೆ ಆ 3 ಗೋಪುರಗಳಲ್ಲಿ ಅತ್ಯಂತ ಎತ್ತರವಾದ ಈ ಮಹಾಗೋಪುರವನ್ನೇ ರಾಯಗೋಪುರ, ಹಿರಿಯ ಗೋಪುರ, ಬಿಷ್ಟಪ್ಪಯ್ಯ ಗೋಪುರ ಅಂತಲೂ ಕರೆಯಲಾಗಿದ್ದು 52.6 ಮೀಟರ್ ಎತ್ತರದ 9 ಅಂತಸ್ತುಗಳ ದ್ರಾವಿಡ ಶೈಲಿಯ ಗೋಪುರ ಇದಾಗಿದೆ. ನಮ್ಮ ಭಾರತೀಯ ವಾಸ್ತುಶೈಲಿಯನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ 3 ಶೈಲಿಗಳನ್ನು ನಾವು ನೋಡ್ತೀವಿ. ಒಂದು ದಕ್ಷಿಣ ಭಾರತದಲ್ಲಿರುವಂತಹ ದ್ರಾವಿಡ ಶೈಲಿ, ಉತ್ತರ ಭಾರತದಲ್ಲಿ ವಿಶೇಷವಾಗಿ ನಾಗರ ಶೈಲಿಯನ್ನು ಕಾಣ್ತೀವಿ. ಈ ಎರಡೂ ಶೈಲಿಗಳ ಮಿಶ್ರಣ ಅದು ವೇಸರ ಶೈಲಿ. ಈ ವೇಸರ ಶೈಲಿಯನ್ನು ನಾವು ಹೊಯ್ಸಳರ ಕಾಲದಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದ ಕೆಲವು ದೇವಾಲಯಗಳಲ್ಲಿ ವಿಶೇಷವಾಗಿ ನಾವು ಕಾಣ್ತೀವಿ. ಹಂಪಿ ಪರಿಸರದಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ 2 ಶೈಲಿಗಳನ್ನು ನಾವು ಕಾಣ್ತೀವಿ. ಒಂದು ಕದಂಬನಾಗರ ಅಥವಾ ಪಾಂಸನ ಅಥವಾ ಕಳಿಂಗ ಮಾದರಿಯ ಶೈಲಿ, ಇನ್ನೊಂದು ವಿಜಯನಗರದ ತುಳುವ ಮನೆತನದವರು ಅಳವಡಿಸಿದಂತಹ ಅತ್ಯಂತ ಬೃಹತ್ತಾದ ದೇವಾಲಯಗಳನ್ನು ಕಟ್ಟಿದಂತಹ ಒಂದು ಶೈಲಿ ಏನಂತಂದ್ರೆ ಅದು ದ್ರಾವಿಡ ಶೈಲಿ. ಸಂಗಮ ವಂಶದ ಅರಸ ಪ್ರೌಢದೇವರಾಯ ತನ್ನ ಅಧಿಕಾರಿ ಪ್ರೋಳಗಂಟಿ ತಿಪ್ಪನಿಂದ ಈ ಹಿರಿಯ ಗೋಪುರವನ್ನ ನಿರ್ಮಿಸಿದ ಅನ್ನುವ ಐತಿಹ್ಯದ ಜೊತೆಗೆ ಕೃಷ್ಣದೇವರಾಯ ತನ್ನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಈ ದೇವಾಲಯದ ಮಹಾರಂಗ ಮಂಟಪ ಮತ್ತು ಈ ರಾಯಗೋಪುರವನ್ನ ಕಟ್ಟಿಸಿದ ಅಂತ ದೇವಾಲಯದ ಶಾಸನಗಳು ತಿಳಿಸುತ್ತವೆ. ಇನ್ನು ಈ ದೇವಾಲಯದ ಮಂಟಪಗಳ ಆ ಕಂಬಗಳು, ಉಪಕಂಬಗಳು ಮತ್ತು ಭಿತ್ತಿಗಳು ಅಪರೂಪದ ಕೆತ್ತನೆಗಳನ್ನು ಹೊಂದಿದ್ದು ಸವಾರರುಳ್ಳ ಸಿಂಹ, ಯಾಳಿಗಳ ಜೊತೆ ಪೌರಾಣಿಕ ಸಂದರ್ಭಗಳನ್ನ ಮತ್ತು ಅಂದಿನ ಜೀವನ ಶೈಲಿಯನ್ನ ಆ ಶಿಲ್ಪಗಳು ಪ್ರತಿಬಿಂಬಿಸುತ್ತವೆ. ಈ ಬೃಹತ್ ದೇವಾಲಯ ತನ್ನ ಪ್ರಾಕಾರದಲ್ಲಿ ಅನೇಕ ಚಿಕ್ಕ ದೇಗುಲಗಳನ್ನು ಹೊಂದಿದ್ದು ಅವುಗಳಲ್ಲಿ ಎಡಬದಿಯ ಪ್ರಾಂಗಣಕ್ಕೆ ಹೊಂದಿಕೊಂಡಂತಿರುವ ಪಂಪಾದೇವಿ ಮತ್ತು ಭುವನೇಶ್ವರಿ ದೇಗುಲಗಳು ಅತ್ಯಂತ ಪ್ರಮುಖವಾದವು. ಇವುಗಳಲ್ಲಿ ವಿರೂಪಾಕ್ಷನ ಪತ್ನಿಯಾದ ಪಂಪಾದೇವಿಯ ಸುಂದರ ದೇಗುಲ 12ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದ್ದು, ಭುವನೇಶ್ವರಿಯ ದೇಗುಲ ಸೂಕ್ಷ್ಮ ನಯವಾದ ಕೆತ್ತನೆಯನ್ನುಳ್ಳ ಹೊಯ್ಸಳರ ಕಾಲದ ದೇವಾಲಯವಾಗಿದೆ. ಉಗ್ರ ನರಸಿಂಹ ತಲೆಯ ಮೇಲೆ 7 ಹೆಡೆಗಳನ್ನು ಬಿಚ್ಚಿ ಕೆಳಗೆ ಸುರುಳಿಯಂತೆ ಸುತ್ತಿಕೊಂಡ ಆದಿಶೇಷನ ಪೀಠದ ಮೇಲೆ ಕುಳಿತ ಈ ಬೃಹತ್ ನರಸಿಂಹನ ಮೂರ್ತಿ 6.7 ಮೀಟರ್ ಎತ್ತರವಾಗಿದ್ದು ಕ್ರಿಸ್ತಶಕ 1529ರಲ್ಲಿ ಕೃಷ್ಣದೇವರಾಯ ಆರ್ಯ ಕೃಷ್ಣ ಭಟ್ಟರ ಕೈಯಲ್ಲಿ ಈ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ಅಂತ ಶಾಸನಗಳು ಹೇಳುತ್ತವೆ. ತೆರೆದ ಪ್ರಾಕಾರದಲ್ಲಿರುವ ಈ ಲಕ್ಷ್ಮೀ ನರಸಿಂಹ ಮೂರ್ತಿಯ ತೊಡೆಯ ಮೇಲಿದ್ದ ಲಕ್ಷ್ಮೀ ಶಿಲ್ಪವು ಈಗ ಭಗ್ನವಾಗಿದ್ದು ಆ ಉಗ್ರ ಮುಖಚರ್ಯೆ ಮತ್ತು ದೊಡ್ಡ ಕಣ್ಣುಗಳಿಂದ ಈ ಲಕ್ಷ್ಮೀ ನರಸಿಂಹ ಮೂರ್ತಿ ಹಂಪಿಯ ಉಗ್ರ ನರಸಿಂಹ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿದೆ. ವಿಠಲ ದೇವಾಲಯ, ವಿಜಯ ವಿಠಲ ದೇವಾಲಯ ಅಂತ ಕೂಡ ಕರೆಯಲಾಗುವ ಈ ವಿಶಾಲ ದೇವಾಲಯ ಸಂಕೀರ್ಣ ತನ್ನ ಮಹಾಮಂಟಪದ ಸಂಗೀತ ಹೊಮ್ಮಿಸುವ ಕಂಬಗಳು ಹಾಗೂ ಶಿಲ್ಪಕಲಾ ಔನ್ನತ್ಯದ ಪ್ರತೀಕದಂತಿರುವ ಈ ಕಲ್ಲಿನ ರಥದಿಂದ ವಿಶ್ವ ಪ್ರಸಿದ್ಧವಾಗಿದೆ. ಅಧಿಷ್ಠಾನದ ಮೇಲೆ ಗರ್ಭಗೃಹ, ಅಂತರಾಳ, ಅರ್ಧಮಂಟಪ, ಸಭಾಮಂಟಪ, ಮಹಾಮಂಟಪಗಳಿಂದ ಕೂಡಿದ ಈ ವಿಶಾಲ ದೇಗುಲ ಬಲಕ್ಕೆ ಕಲ್ಯಾಣ ಮಂಟಪ, ಎಡಕ್ಕೆ ಡೋಲೋತ್ಸವ ಮಂಟಪ, ಹಿಂಬದಿಯಲ್ಲಿ 100 ಕಾಲ ಮಂಟಪವನ್ನು ಹೊಂದಿದ್ದು ಅವುಗಳ ಅಧಿಷ್ಠಾನ, ಕಂಬ, ಭಿತ್ತಿಗಳ ಮೇಲಿನ ಶಿಲ್ಪ ಕೆತ್ತನೆಗಳು ವಿಜಯನಗರದ ವಾಸ್ತುಶಿಲ್ಪದ ಹರುಹನ್ನ ಪ್ರತಿಬಿಂಬಿಸುತ್ತವೆ. ಇನ್ನು
ಈ ದೇವಾಲಯದ ಮಹಾಮಂಟಪದಲ್ಲಿ ವಿವಿಧ ವಾದ್ಯಗಳನ್ನು ನುಡಿಸಿದಾಗ ಹೊಮ್ಮುವ ಸ್ವರಗಳಂತೆ ತಮ್ಮನ್ನ ಮೀಟಿದಾಗ ಸಪ್ತ ಸ್ವರವನ್ನ ಹೊಮ್ಮಿಸಬಲ್ಲ ಕಂಬಗಳನ್ನು ಇಲ್ಲಿ ಕಡಿಯಲಾಗಿದ್ದು ಕಂಬಗಳ ಗಾತ್ರ ಎತ್ತರ ಬದಲಾದಂತೆ ಅವು ಹೊಮ್ಮಿಸುವ ಸ್ವರದಲ್ಲೂ ಬದಲಾವಣೆ ಅಗತ್ಯ ಅಂತನ್ನುವ ಅಂದಿನ ಆ ಶಿಲ್ಪಿಗಳ ಕೌಶಲ್ಯ ತಂತ್ರಗಾರಿಕೆಗೆ ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ. ಕಲ್ಲಿನ ರಥ. ವಿಜಯ ವಿಠಲ ದೇವಾಲಯದ ಈ ಮಹಾಮಂಟಪದ ಮುಂದಿರುವ ವಿಶ್ವ ಪ್ರಸಿದ್ಧ ಕಲ್ಲಿನ ರಥ ಮೂಲತಃ ದ್ರಾವಿಡ ಶೈಲಿಯ ಗರುಡನ ದೇಗುಲವಾಗಿದ್ದು ಕಣಶಿಲೆಯಲ್ಲಿ 4 ಚಕ್ರಗಳ ರಥವಾಗಿ ಕಡೆದಿರುವ ರೀತಿ ವಿಜಯನಗರ ಶಿಲ್ಪಕಲಾ ಔನ್ನತ್ಯವನ್ನ ಬಿಂಬಿಸುತ್ತದೆ. 2 ಆನೆಗಳಿಂದ ಎಳೆಯಲ್ಪಟ್ಟು ಹಲವು ಕಲಾತ್ಮಕ ಕೆತ್ತನೆಗಳನ್ನುಳ್ಳ ಶಿಲ್ಪಗಳಿಂದ ಜೋಡಿಸಲ್ಪಟ್ಟು ನಿರ್ಮಾಣಗೊಂಡ ಈ ಕಲ್ಲಿನ ರಥ 16ನೇ ಶತಮಾನದಲ್ಲಿ ಕೃಷ್ಣದೇವರಾಯ ತನ್ನ ಕಳಿಂಗ ರಾಜ್ಯದ ವಿಜಯದ ನಂತರ ಅಲ್ಲಿಯ ಕೋನಾರ್ಕ್ನ ಸೂರ್ಯ ದೇವಾಲಯದಿಂದ ಸ್ಫೂರ್ತಿಗೊಂಡು ಈ ರಥವನ್ನ ಕೆತ್ತಿಸಿದ ಅಂತ ಹೇಳಲಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.